ಟಿವಿ ನೋಡುತ್ತಾ ಕುಳಿತಿದ್ದ ಹೇಮಂತ್ ಅಂಕಲ್ ಅಚಾನಕ್ ಗೋಡೆಯ ಗಡಿಯಾರದ ಕಡೆ ನೋಡುತ್ತಾರೆ. ಅಲ್ಲಿ ಮಧ್ಯರಾತ್ರಿಯ 12 ಗಂಟೆಯಾಗುತ್ತಿರುವುದು ಕಾಣುತ್ತದೆ. ತಕ್ಷಣವೇ ಶಾಪಿಂಗಿಗೆ ಹೋದ ಮಗಳು ಸಂಧ್ಯಾ ಅವರ ನೆನಪಿಗೆ ಬರುತ್ತಾಳೆ. ಹೊರಗೆ ಭಾರೀ ಕತ್ತಲೆ, ಜೋರಾಗಿ ಮಳೆ ಸುರಿಯುತ್ತಿದೆ. ಮಿಂಚುಗುಡುಗು ಭಯ ಹುಟ್ಟಿಸುತ್ತದೆ. ಆತಂಕಗೊಂಡ ಅವರು ಮಗಳ ಮೊಬೈಲ್ಗೆ ಕರೆ ಮಾಡುತ್ತಾರೆ. ಆದರೆ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತದೆ. ಅವರ ಆತಂಕ ಇನ್ನಷ್ಟು ಹೆಚ್ಚುತ್ತದೆ. ಏನು ಮಾಡಬೇಕು ಎಂದು ಯೋಚಿಸುತ್ತಿರುವಾಗ ಮಗಳ ಸ್ಕೂಟಿಯಲ್ಲಿ ಸೆಕ್ಯೂರ್ ವೇ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿರುವುದು ಅವರಿಗೆ ನೆನಪಾಗುತ್ತದೆ. ತಕ್ಷಣವೇ ಅವರು ಮೊಬೈಲ್ ತೆಗೆದು ಸೆಕ್ಯೂರ್ ವೇ ಜಿಪಿಎಸ್ ಅಪ್ಲಿಕೇಶನ್ ತೆರೆಯುತ್ತಾರೆ. ಅದರಲ್ಲಿ ಮಗಳ ನಿಖರ ಸ್ಥಳವನ್ನು ಸ್ಪಷ್ಟವಾಗಿ ಗುರುತಿಸುತ್ತಾರೆ. ಸ್ವಲ್ಪ ಸಮಯದಲ್ಲೇ ಅವರು ಮಗಳು ಇರುವ ಸ್ಥಳವನ್ನು ತಲುಪುತ್ತಾರೆ. ಸಂಧ್ಯಾ ಸುರಕ್ಷಿತವಾಗಿದ್ದು ಸಂತೋಷದಿಂದ ನಗುತ್ತಾ ಮನೆಗೆ ಮರಳುತ್ತಾಳೆ. ನಂತರ ಮಗಳು ಕೇಳುತ್ತಾಳೆ, ಅಪ್ಪ, ನಾನು ಇದ್ದ ಜಾಗವನ್ನು ನಿಖರವಾಗಿ ನೀವು ಹೇಗೆ ಪತ್ತೆ ಹಚ್ಚಿದಿರಿ? ಅಪ್ಪ ನಗುತ್ತಾ ಹೇಳುತ್ತಾರೆ, ಮಗಳೇ, ಇದು ಸೆಕ್ಯೂರ್ ವೇ ಜಿಪಿಎಸ್ ಟ್ರ್ಯಾಕರ್ನಿಂದ ಸಾಧ್ಯವಾಯಿತು. ಅದು ಇರದೇ ಇದ್ದಿದ್ದರೆ ತುಂಬಾ ತೊಂದರೆಯಾಗುತ್ತಿತ್ತು. ಅದಕ್ಕಾಗಿ ಸೆಕ್ಯೂರ್ ವೇ ಜಿಪಿಎಸ್ ಟ್ರ್ಯಾಕರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅವರ ಮಾತು ಮುಂದುವರಿಯುತ್ತದೆ. ಹಾಗೂ ನಾನು ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳಲು ಬಯಸುತ್ತೇನೆ, ನಿಮ್ಮ ಮಕ್ಕಳ ಸುರಕ್ಷತೆಗೆ ಇಂದೇ ಅವರ ವಾಹನಗಳಿಗೆ ಸೆಕ್ಯೂರ್ ವೇ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ 9448444437.